ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 23/6/2026 ಮಂಗಳವಾರ, ನವಮಿ ತಿಥಿ, ದಶಮ ತಿಥಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ವರ್ಯಾನ್ ಯೋಗ ಹಾಗೂ ಪರ್ಯ ಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ನವಮಿ ತಿಥಿಯ ಧರ್ಮಬಲ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಹಸ್ತ ನಕ್ಷತ್ರದ ಕಾರ್ಯದಕ್ಷತೆ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ವರ್ಯಾನ್ ಯೋಗದ ಗೌರವ ಹಾಗೂ ಪರಿಗ ಯೋಗದ ಸವಾಲುಗಳನ್ನು ಜಯಿಸುವ ಶಕ್ತಿ ನಿಮ್ಮ ದಿನವನ್ನು ಪ್ರಭಾವಿಸುತ್ತದೆ. ಈ ದಿನ ಧೈರ್ಯ, ಚುರುಕುತನ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ಗಮನಾರ್ಹ ಯಶಸ್ಸು ದೊರೆಯಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮಂಗಳನ ಪ್ರಭಾವದಿಂದ ಇಂದು ಶಕ್ತಿ, ಉತ್ಸಾಹ, ನಾಯಕತ್ವ ಹಾಗೂ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗಲಿದೆ. ಈ ದಿನ ನಿಂತಿದ್ದ ಕೆಲಸಗಳಿಗೆ ಚಾಲನೆ ದೊರೆಯುತ್ತದೆ. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಲಾಭ ಉಂಟಾಗ್ತದೆ. ಈ ದಿನ ಧೈರ್ಯದ ಜೊತೆಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ನವಮಿ ತಿಥಿ ಮತ್ತು ದಶಮಿ ತಿಥಿಗಳ ಪ್ರಭಾವ ಇರೋದರಿಂದ ನವಮಿ ತಿಥಿಯಿಂದ ಧಾರ್ಮಿಕ ಕಾರ್ಯಗಳಿಗೆ ಶುಭಫಲ ಲಭ್ಯವಾಗುವಂಥದ್ದು, ಗುರುಗಳ ಆಶೀರ್ವಾದ ಲಭ್ಯವಾಗುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂಥದ್ದು. ದಶಮಿ ತಿಥಿಯಲ್ಲಿ ಕಾರ್ಯಸಿದ್ಧಿ ಮತ್ತು ವಿಜಯದ ಸಂಕೇತ, ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ಸಮಾಜದಲ್ಲಿ ಗೌರವ ಪಡೆಯುವಂಥದ್ದು. ಬಹಳ ದಿನಗಳಿಂದ ಬಾಕಿ ಉಳಿದ ಕಾರ್ಯಗಳು ಪೂರ್ಣಗೊಳ್ಳಬಹುದು. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇದು ಅನುಕೂಲಕರ ಸಮಯವಾಗಿರುತ್ತದೆ. ಹಸ್ತ ನಕ್ಷತ್ರದ ಪ್ರಭಾವ ಇರೋದರಿಂದ ಕಾರ್ಯನೈಪುಣ್ಯತೆ ಮತ್ತು ಕೌಶಲ್ಯ ಹೆಚ್ಚಾಗ್ತದೆ. ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುವ ಶಕ್ತಿ ಇದಾಗಿರುತ್ತದೆ. ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ. ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸತನ, ಆಕರ್ಷಕ ವ್ಯಕ್ತಿತ್ವ ಹಾಗೂ ಯೋಜನೆಯಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಆಲೋಚನೆಗಳು ಜನರ ಗಮನವನ್ನು ಸೆಳೆಯಬಹುದು. ಸಮಾಜದಲ್ಲಿ ಪ್ರಭಾವ ಹೆಚ್ಚಾಗಬಹುದು. ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗ್ತದೆ. ಪ್ರಮುಖ ವ್ಯಕ್ತಿಗಳ ಸಹಕಾರ ಲಭ್ಯವಾಗ್ತದೆ. ಉತ್ತಮ ಹೆಸರು ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ನಿಮ್ಮ ಕಾರ್ಯಗಳಿಗೆ ಮೆಚ್ಚುಗೆ ದೊರೆಯಬಹುದು. ನಾಯಕತ್ವದ ಅವಕಾಶಗಳು ದೊರೆಯಬಹುದು. ಪರಿಗ ಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಸಣ್ಣ ಅಡೆತಡೆಗಳು ಅಥವಾ ವಿಳಂಬಗಳು ಉಂಟಾಗಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳೇನು? ಆತುರದ ನಿರ್ಧಾರಗಳನ್ನು ತಪ್ಪಿಸಿ, ಕೋಪವನ್ನು ನಿಯಂತ್ರಿಸಿ, ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಶುಭ ಫಲ ದೊರೆಯುವಂಥ ಅವಕಾಶಗಳೇನಿದೆ, ತಾಳ್ಮೆಯಿಂದ ಇದ್ದರೆ ಎಲ್ಲ ಅಡೆತಡೆಗಳನ್ನು ಮೀರಿ ಯಶಸ್ಸನ್ನು ಪಡೆಯುವಿರಿ. ಸವಾಲುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಉದ್ಯೋಗ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ಅಥವಾ ಅವಕಾಶ ದೊರೆಯಬಹುದು. ಈ ದಿನ ವಿಶೇಷವಾಗಿ ಜ್ಯೋತಿಷಿಗಳು, ಶಿಕ್ಷಕರು, ಯೂಟ್ಯೂಬರ್ಗಳು, ಆಡಳಿತಾಧಿಕಾರಿಗಳು, ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರುವಂಥವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಉಂಟಾಗ್ತದೆ. ಹೊಸ ಪಾಲುಗಾರಿಕೆಯಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಅತ್ಯುತ್ತಮವಾದಂಥ ಮಾರ್ಗ ಅಂತ ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಕಂಡುಬರ್ತದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳಿರ್ತದೆ. ಜಾಗೃತೆ ವಹಿಸಬೇಕಾದಂಥ ವಿಚಾರ ಏನು? ಅತಿಯಾದ ಖರ್ಚು ಅಥವಾ ಅಪಾಯದ ಹೂಡಿಕೆಗಳನ್ನು ತಪ್ಪಿಸಿ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ಸಹೋದರ ಸಹೋದರಿಯರಿಂದ ಬೆಂಬಲ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯದು ಕಂಡುಬರ್ತದೆ. ಆರೋಗ್ಯದಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ತಲೆನೋವು, ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವಂಥದ್ದು, ರಕ್ತದೊತ್ತಡದ ಏರಿಳಿತ ಉಂಟಾಗುವಂಥದ್ದು ಕಂಡುಬರ್ತದೆ. ಈ ದಿನ ಯಾರು ಯೋಗ, ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ಮಂಗಳನ ಅನುಗ್ರಹ, ದಶಮಿ ತಿಥಿಯ ಕಾರ್ಯಸಿದ್ಧಿ, ವರ್ಯಾನ್ ಯೋಗದ ಗೌರವದಿಂದ ಇಂದು ಮೇಷರಾಶಿಯವರಿಗೆ ಅತ್ಯಂತ ಅನುಕೂಲಕರ ದಿನವಾಗಿರುತ್ತದೆ. ಪರಿಗಯೋಗದ
ಕಾರಣದಿಂದ ಸಣ್ಣ ಅಡೆತಡೆಗಳನ್ನು ಧೈರ್ಯ ಮತ್ತು ವಿವೇಕದಿಂದ ಎದುರಿಸಿದರೆ ಯಶಸ್ಸು, ಆರ್ಥಿಕ ಲಾಭ ಮತ್ತು ಸಮಾಜದಲ್ಲಿ ಉತ್ತಮ ಹೆಸರು ದೊರೆಯಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.